ನೋಡಿ ವಿದ್ಯಾರ್ಥಿಗಳೇ, BCM ಹಾಸ್ಟೆಲ್ ಇರಲಿ ಅಥವಾ ಪರಿಶಿಷ್ಟ ಪಂಗಡ ಇಲಾಖೆಯ ಎಸ್ ಟಿ ಹಾಸ್ಟೆಲ್ ಇರಲಿ ಅಥವಾ ಮೈನಾರಿಟಿ ಹಾಸ್ಟೆಲ್ ಇರಲಿ, ಈ ಒಂದು ಹಾಸ್ಟೆಲ್ಗೆ ಸೆಲೆಕ್ಟ್ ಆಗಿದ್ದನ್ನು ಯಾವ ರೀತಿ ನೋಡಬೇಕು ನಾವು ಲಿಸ್ಟ್ ಅಂತ ತಿಳಿಸ್ಕೊಡ್ತಿದ್ದೀನಿ. ನೋಡಿ ವಿದ್ಯಾರ್ಥಿಗಳು, ನಾವು ಹೊಸ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಎಲ್ಲ ಮಾಹಿತಿಗಳನ್ನು ನಿಮಗೋಸ್ಕರ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಇಲ್ಲಿ ನೋಡಿ, ನೀವು ಯಾವ ರೀತಿ ನಿಮ್ಮ ಲಿಸ್ಟ್ ನೋಡ್ಬೋದು ಅಂದರೆ, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿ ಅಪ್ಲೈ ಅಂತ ಕೊಡಿ. ಕೊಟ್ಟ ನಂತರ ಇಲ್ಲಿ SSP ID ಇದೆ ಅಂತ ಕೇಳುತ್ತೆ, ಎಸ್ ಅಂತ ಕೊಡಿ. ಕೊಟ್ಟು ಲಾಗಿನ್ ಆಗಿ. ನೋಡಿ ವಿದ್ಯಾರ್ಥಿಗಳ, ಲಾಗಿನ್ ಆದಾಗ ಈ ಥರ ಬರುತ್ತೆ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ SHP ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ SSP ID ಬರುತ್ತೆ, ವ್ಯೂ ಅಂತ ಕೊಡಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ SSP ID ಇದೆ, ವಿದ್ಯಾರ್ಥಿ ನೇಮ್ ಇದೆ, ಡಿಪಾರ್ಟ್ಮೆಂಟ್ ಇದೆ, ಇಲ್ಲಿ ಪೋಸ್ಟ್ ಮೆಟ್ರಿಕ್ ಇದೆ, ಫ್ರೆಶ್ ಇದೆ. ಅಲಾಟ್ಮೆಂಟ್ ಸ್ಟೇಟಸ್ ಅಂದರೆ ಹಾಸ್ಟೆಲ್ ಸೆಲೆಕ್ಷನ್ ಸ್ಟೇಟಸ್ಸು. ನಾಟ್ ಅಲಾಟೆಡ್ ಅಂದರೆ ಇನ್ನೂ ಹಾಸ್ಟೆಲ್ ಸೆಲೆಕ್ಷನ್ ಆಗಿಲ್ಲ. ಒಂದು ವೇಳೆ ಆಗಿದ್ದರೆ ಹಾಸ್ಟೆಲ್ ಡಿಸ್ಟ್ರಿಕ್ಟ್ ನೇಮು, ಹಾಸ್ಟೆಲ್ ತಾಲೂಕು ನೇಮು, ಹಾಸ್ಟೆಲ್ ನೇಮು, ಅಡ್ಮಿಟೆಡ್ ಹಾಸ್ಟೆಲ್ ಡಿಪಾರ್ಟ್ಮೆಂಟು, ಟ್ರಾನ್ಸ್ಫರ್ ಡೀಟೇಲ್ಸು, ಜೆಂಡರು, ಕೆಟಗರಿ ಇರುತ್ತೆ, ಯೂನಿವರ್ಸಿಟಿ, ಡಿಗ್ರಿ ಕಾಲೇಜ್ ಯಾವುದು, ಎಲ್ಲ ಸಂಪೂರ್ಣ ಮಾಹಿತಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಅಪ್ ಆಗುತ್ತೆ. ಈಗ ಇಲ್ಲಿ ಪ್ರೇಮೆಟ್ರಿಕ್ ಸೆಲೆಕ್ಟ್ ಆದ ಒಂದು ವಿದ್ಯಾರ್ಥಿಯ ಮಾಹಿತಿಯನ್ನು ತೋರಿಸ್ತೀನಿ. ಇನ್ನು ಪೋಸ್ಟ್ ಮೆಟ್ರಿಕ್ ಬಿಟ್ಟಿಲ್ಲ, PUC, ಡಿಪ್ಲೊಮೊ, ITI ಬಿಟ್ಟಿದ್ದಾರೆ. ಈಗ ಪ್ರೇಮೆಟ್ರಿಕ್ ಅಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಪ್ರೇಮೆಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅಪ್ಲೈ ತೊಗೊಳ್ತೀನಿ. ಇಲ್ಲಿ ಲಾಗಿನ್ ಅಂತ ಕೊಟ್ಟಾಗ ಬಟ್ ಎರರ್ ಬರ್ತಾ ಇದೆ. ಅದು ಆಲ್ರೆಡಿ ಡೇಟ್ ಮುಗಿದ್ರಿಂದ ಈ ಥರ ಬರುತ್ತೆ ಅನಿಸುತ್ತೆ. ಅಲ್ಲಿ ಅಲಾಟೆಡ್ ಸ್ಟೇಟಸ್ಸು ತೋರಿಸುತ್ತೆ. ಇದು ನಂಬರ್ 1 ಆನ್ಲೈನಲ್ಲಿ ನೋಡುವ ವಿಧಾನ. ಒಂದು ವೇಳೆ ನೀವು ಫಾಸ್ಟಾಗಿ ನೋಡ್ಬೇಕಂದ್ರೆ ನಿಮ್ಮ ಹತ್ತಿರದ ತಾಲೂಕು ಆಫೀಸಿಗೆ ಹೋಗಿ, ಅಂದರೆ ಅಪ್ಲಿಕೇಶನ್ ಯಾವ ತಾಲೂಕಿಗೆ ಇರ್ತೀರ ಆ ತಾಲೂಕು ಆಫೀಸಿಗೆ, ಅಥವಾ ನೀವು ಯಾವ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿರ್ತೀರ ಆ ಹಾಸ್ಟೆಲ್ಗೆ ಹೋಗಿ ಭೇಟಿ ಕೊಟ್ಟರೆ ನಿಮ್ಮ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ಸ್ಟೇಟಸನ್ನು ತಿಳ್ಕೋದು ಅಂತ ಹೇಳ್ತಾ, ಈ ಮಾಹಿತಿ ಇಷ್ಟ ಇದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.